ರಾಮೇಶ್ವರಂನ ಶ್ರೀ ರಾಮನಾಥ ಸ್ವಾಮಿ ದೇವಾಲಯವು ಭಾರತದ ಅತ್ಯಂತ ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು ಇದು 12 ಜ್ಯೋತಿರ್ಲಿಂಗಗಳು ಶಿವನ ಪ್ರಕಾಶಮಾನವಾದ ಚಿಹ್ನೆಗಳು ಒಂದಾಗಿದೆ. ಇದರ ಇತಿಹಾಸವು ಪುರಾಣ ಮತ್ತು ವಾಸ್ತವಿಕ ದಾಖಲೆಗಳಿಂದ ಶ್ರೀಮಂತವಾಗಿದೆ. ಪುರಾಣಗಳ ಪ್ರಕಾರ ಇತಿಹಾಸ ರಾಮಾಯಣದೊಂದಿಗೆ ಸಂಬಂಧ. ರಾಮೇಶ್ವರಂ ದೇವಾಲಯದ ಇತಿಹಾಸವು ಪ್ರಮುಖವಾಗಿ ಹಿಂದೂ ಮಹಾಕಾವ್ಯವಾದ ರಾಮಾಯಣಕ್ಕೆ ಸಂಬಂಧಿಸಿದೆ. ರಾವಣನನ್ನು ಬ್ರಾಹ್ಮಣ ಕೊಂದ ಪಾಪದಿಂದ ವಿಮೋಚನೆ ಪಡೆಯಲು ಭಗವಾನ್ ರಾಮನು ಇಲ್ಲಿ ಶಿವನನ್ನು ಪೂಜಿಸಿದನು ಎಂದು ನಂಬಲಾಗಿದೆ. ಲಿಂಗ ಸ್ಥಾಪನೆ ರಾವಣನನ್ನು ಕೊಂದ ನಂತರ ರಾಮನು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲು ಶಿವನನ್ನು ಪೂಜಿಸಲು ನಿರ್ಧರಿಸಿದನು. ಇದಕ್ಕಾಗಿ ಶಿವಲಿಂಗವನ್ನು ಕೈಲಾಸ ಪರ್ವತದಿಂದ ತರಲು ಹನುಮಂತನನ್ನು ಕಳುಹಿಸಿದನು. ಹನುಮಂತನು ಬರಲು ತಡವಾದ ಕಾರಣ ಶುಭ ಮುಹೂರ್ತವು ಮುಗಿಯುವ ಮೊದಲು ಸೀತಾದೇವಿಯು ಸ್ಥಳೀಯ ಮರಳಿನಿಂದ ಒಂದು ಲಿಂಗವನ್ನು ನಿರ್ಮಿಸಿದಳು. ಇದು ರಾಮಲಿಂಗಂ ಎಂದು ಪ್ರಸಿದ್ಧವಾಗಿದೆ ಮತ್ತು ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಇದೆ. ಹನುಮಂತನು ಕೈಲಾಸದಿಂದ ತಂದ ಲಿಂಗವನ್ನು ವಿಶ್ವಲಿಂಗಂ ಅಥವಾ ಹನುಮಲಿಂಗಂ ಎಂದು ಕರೆಯಲಾಗುತ್ತದೆ. ರಾಮನು ರಾಮಲಿಂಗಂ ಪೂಜಿಸುವ ಮೊದಲು ವಿಶ್ವಲಿಂಗಂ ಅನ್ನು ಪೂಜಿಸುವಂತೆ ಭಕ್ತರಿಗೆ ಸೂಚಿಸಿದನು ಎಂದು ಹೇಳಲಾಗುತ್ತದೆ. ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಬೆಳವಣಿಗೆ. ಪ್ರಾಚೀನ ಮೂಲಗಳು. ದೇವಾಲಯದ ನಿಖರವಾದ ಮೂಲಗಳು ಸ್ಪಷ್ಟವಾಗಿಲ್ಲವಾದರೂ 7ರಿಂದ 8ನೇ ಶತಮಾನದ ತಮಿಳು ಶೈವ ಸಂತರಾದ ಅಪ್ಪರ್, ಸುಂದರರ್ ಮತ್ತು ಸಂಬಂಧರ್ ಅವರ ತೇವರಂ ರಚನೆಗಳಲ್ಲಿ ರಾಮೇಶ್ವರಮನ್ನು ಉಲ್ಲೇಖಿಸಲಾಗಿದೆ. 12ನೇ ಶತಮಾನದ ವಿಸ್ತರಣೆ. 12ನೇ ಶತಮಾನದಲ್ಲಿ ಪಾಂಡ್ಯ ರಾಜವಂಶದ ಆಡಳಿತಗಾರರು ದೇವಾಲಯವನ್ನು ವಿಸ್ತರಿಸಿದರು. ಶ್ರೀಲಂಕಾದ ರಾಜ ಪರಾಕ್ರಮಬಾಹು 1153ರಿಂದ ಕ್ರಿಸ್ತಶಕ 1186 ಸಹ ದೇವಾಲಯದ ಗರ್ಭಗುಡಿಯ ನಿರ್ಮಾಣದಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ. ನಾಯಕ್ ರಾಜವಂಶದ ಕೊಡುಗೆ 16ನೇ-17ನೇ ಶತಮಾನ. ದೇವಾಲಯದ ಪ್ರಸ್ತುತ ಭವ್ಯವಾದ ರಚನೆ ಮತ್ತು ಅದರ ವಿಶ್ವಪ್ರಸಿದ್ಧ ಉದ್ದವಾದ ಕಾರಿಡಾರ್ಗಳು ಆರಂಭಿಕ ರಾಜಗೋಪುರಗಳನ್ನು ಹೊರತುಪಡಿಸಿ ಹೆಚ್ಚಾಗಿ ಮಧುರೈ ನಾಯಕ್ ಆಡಳಿತಗಾರರ, ವಿಶೇಷವಾಗಿ ಸೇತುಪತಿಗಳ ರಾಮನಾಥಪುರಂನ ಆಡಳಿತಗಾರರು ಕೊಡುಗೆಯಾಗಿದೆ. 17ನೇ ಶತಮಾನದಲ್ಲಿ ಕಿಳವನ್ ಸೇತುಪತಿ, ರಘುನಾಥ ಕಿಳವನ್ ಮತ್ತು ನಂತರದ ಸೇತುಪತಿ ರಾಜರು ದೇವಾಲಯದ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡಿದರು. ಏಷ್ಯಾದ ಅತಿ ಉದ್ದದ ಕಾರಿಡಾರ್. ಪೂರ್ವದಿಂದ ಪಶ್ಚಿಮಕ್ಕೆ 197 ಮೀಟರ್ ಮತ್ತು ದಕ್ಷಿಣದಿಂದ ಉತ್ತರಕ್ಕೆ 133 ಮೀಟರ್ ಈ ಅವಧಿಯಲ್ಲಿ ನಿರ್ಮಿಸಲಾಯಿತು. ವಾಸ್ತುಶಿಲ್ಪ. ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಸುಣ್ಣದ ಕಲ್ಲು ಮತ್ತು ಗ್ರಾನೈಟ್ ಬಳಸಿ ನಿರ್ಮಿಸಲಾಗಿದೆ. ಇದರ ಗೋಪುರಗಳು, ಪ್ರವೇಶ ಗೋಪುರಗಳು ಭವ್ಯವಾಗಿವೆ ಮತ್ತು ಸಂಕೀರ್ಣ ಕೆತ್ತನೆಗಳನ್ನು ಹೊಂದಿವೆ. ದೇವಾಲಯದ ಆವರಣದಲ್ಲಿ 22 ಪವಿತ್ರ ತೀರ್ಥಗಳು, ಬಾವಿಗಳು ಇವೆ. ಪ್ರತಿಯೊಂದಕ್ಕೂ ವಿಶಿಷ್ಟ ಮಹತ್ವವಿದೆ ಮತ್ತು ಯಾತ್ರಾರ್ಥಿಗಳು ಇವುಗಳಲ್ಲಿ ಸ್ನಾನ ಮಾಡುತ್ತಾರೆ. ಮಹತ್ವ. ಚಾರ್ ಧಾಮ್ ಯಾತ್ರೆ. ರಾಮೇಶ್ವರಂ ಭಾರತದ 4 ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಚಾರ್ ಧಾಮ್ ಒಂದಾಗಿದೆ. ಬದರಿನಾಥ ಉತ್ತರ, ಪುರಿ ಪೂರ್ವ ಮತ್ತು ದ್ವಾರಕಾ ಪಶ್ಚಿಮ, ಜೊತೆಗೆ ರಾಮೇಶ್ವರಂ ದಕ್ಷಿಣ ಸೇರಿಕೊಂಡಿದೆ. ಶೈವ ಮತ್ತು ವೈಷ್ಣವ ಏಕತೆ. ರಾಮೇಶ್ವರಂನಲ್ಲಿ ವಿಷ್ಣುವಿನ ಅವತಾರವಾದ ರಾಮನು ಶಿವನನ್ನು ಪೂಜಿಸಿದನು ಎಂಬ ನಂಬಿಕೆಯು ಶೈವ ಮತ್ತು ವೈಷ್ಣವ ಪಂಥಗಳ ನಡುವಿನ ಏಕತೆಯನ್ನು ಸಂಕೇತಿಸುತ್ತದೆ. ಒಟ್ಟಾರೆಯಾಗಿ ರಾಮನಾಥ ಸ್ವಾಮಿ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ, ಪುರಾಣ ಮತ್ತು ನೈಜ ಘಟನೆಗಳ ಸಂಗಮವಾಗಿ ನಿಂತಿರುವ ಒಂದು ಭವ್ಯ ದೇವಾಲಯವಾಗಿದೆ. ಇದು ಕೇವಲ ಒಂದು ಪೂಜಾ ಸ್ಥಳವಲ್ಲದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯ ಸಂಕೇತವಾಗಿದೆ.